ಹಾಯ್ ಫ್ರೆಂಡ್ಸ್, ನಾನು ತುಂಬ ದಿವಸದ ಮೇಲೆ ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ಕಿಟ್ಟಿ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನನ್ನದೇ ಕಿಟ್ಟಿ ಇರೋದ್ರಿಂದ ದಾವಣಗೆರೆಯಿಂದ ನನ್ನೆಲ್ಲ ಫ್ರೆಂಡ್ಸು ಇವತ್ತು ನನ್ನ ಮನೆಗೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಮನೇಲಿ ಕಿಟ್ಟಿ ಇದೆ. ನಾನು ಏನೇನು ಗೇಮ್ ಮಾಡಿಸ್ತೀನಿ, ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದೀನಿ, ಮತ್ತು ಇವತ್ತು ನಾವೆಲ್ಲ ಇಡೀ ದಿವಸ ಫ್ರೆಂಡ್ಸ್ ಎಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನಿಮಗೆ ಪೂರ್ತಿಯಾಗಿ ವಿಡಿಯೋ ತೋರಿಸ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ? ಎಲ್ಲರೂ ನಮ್ಮೂರಿಂದ ಬಾಗಿಲಿಗೆ ಹೋಗಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ದಾವಣಗೆರೆಯಿಂದನೇ ಗಾಡಿ ಮಾಡಿಸ್ಕೊಂಡು ಬಂದಿದ್ದರು. ಹಾಗಾಗಿ ಎಲ್ಲರೂ ಅದೇ ಗಾಡೀಲಿ ಬಾಗಿಲಿಗೆ ಹೋದ್ವಿ. ಎಲ್ಲರೂ ಗಾಡಿಯಿಂದ ಖುಷಿಯಾಗಿ ಇಳಿದು ನೋಡೋಣ ಅಂತ ಹೊರಟಿದ್ವಿ. ಅವ್ರಿಗೂ ಬಾಗಿಲಿಗೆ ಕೆಲವರು ನೋಡಿದ್ರು, ಕೆಲವರು ನೋಡಿರಲಿಲ್ಲ. ಎಲ್ರಿಗೂ ಒಂಥರ ಹೊಸ ಜಾಗ ಆದಂಗೆ ಅನ್ನಿಸ್ತು. ಎಲ್ಲರೂ ಪ್ರತಿ ಸಲವೂ ಎಲ್ಲರೂ ಕಿಟ್ಟಿನೂ ಅವ್ರವ್ರ ಮನೆಯಲ್ಲೇ ಮಾಡ್ತಿದ್ವಿ. ಈ ಸತಿ ಡಿಫ್ರೆಂಟಾಗಿ ಪಿಕ್ನಿಕ್ ಸ್ಪಾಟಿಗೆ ಹೋದಂಗೆ ಆಯಿತು ಈ ಸರಿ. ಲಗೇಜ್ ಇಟ್ಕೊಂಬರೋಕ್ಕೆ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು. ಇವಳು ಕಿಟ್ಟಿ ಇದೆ, ನಾನು ಇಟ್ಕೊಂಡು ಬರಬೇಕಾ ಅಂತ ತಮಾಷೆ ಮಾಡ್ತಿದ್ರು. ಆ ದೇವಸ್ಥಾನ ಪಕ್ಕನೇ ಒಂದು ಕೆರೆ ಇತ್ತು. ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ದರ್ಶನ ಕೊಟ್ವಿ. ದೇವಸ್ಥಾನದಾಗೆ ಪೂಜಾರಿಯರು ದೇವಸ್ಥಾನದ ಬಗ್ಗೆ ಎಲ್ಲ ಡೀಟೇಲ್ಸ್ನ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ವಿವರಣೆ ನೀಡಿದರು. ನಾವು ದೇವಸ್ಥಾನನ ದರ್ಶನ ಮಾಡಿ ಕಲ್ಲೇಶ್ವರ ದೇವಸ್ಥಾನ ಭಾಳ ಚೆನ್ನಾಗಿತ್ತು. ಮೂಲ ಬಂದು ಕಲ್ಲೇಶ್ವರ. ಇದು ಕಲಿದೇವರ ಅಂತ ಹೆಸರು. ಕಲಿದೇವ ಅಂದ್ರೆ ಇದು ನೋಡಿ, ತಂದೆ ತಾನೇ ಬಿಟ್ಟಿರ್ತಕ್ಕಂಥದ್ದು. ಇದು ಗರ್ಭಗೃಹ, ಇದು ಅಂತರಾಳ ರಾಷ್ಟ್ರಕೂಟ 8ನೇ ಶತಮಾನ. ಇದು ನವರಂಗ ಕಲ್ಯಾಣ ಚಾಲುಕ್ಯ 9, ಮಹಾಮಂಟಪ 11, ಹೊಯ್ಸಳೆಯರು. ಹಿಂದಿನ ಕಾಲದಾಗೆ ಆ ದೇವಸ್ಥಾನದಲ್ಲಿ ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಆ ಸ್ವಾಮಿಯವರು ಬಿಡಿಸಿ ತೋರಿಸ್ತಾ ಇದ್ರು. ಎಲ್ಲನೂ ಭಾಳ ಚೆನ್ನಾಗಿ ಆ ದೇವಸ್ಥಾನದಲ್ಲಿ ಕೆತ್ತನೆಗಳು, ಅಷ್ಟು ಸೂಕ್ಷ್ಮ ಕಲೆಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ರು ಬ್ಯಾಟ್ರಿ ಬಿಟ್ಟು. ಇದು ಹಣ್ಣಿನ ಗೊಂಚಲು, ದ್ರಾಕ್ಷಿ ಗೊಂಚಲು, ಅದರಲ್ಲಿ ಹೋಲು, ಚಿಕ್ಕದಾಗಿ ಹೋಲು, ಭರತನಾಟ್ಯ ಮಾಡೋ ಪೋಸು, ಆ ಥರ ಎಲ್ಲ ಭಾಳ ಚೆನ್ನಾಗಿ ಹೇಳಿದ್ರು. ಸಣ್ಣ ಸಣ್ಣ ಕೆತ್ತನೆ ಇಲ್ಲೋಡೆ ಕಿವಿ ಓಲೆ, ಕಿರೀಟ ಇಲ್ಲೋಡೆ, ನೆಕ್ಲೆಸ್ಸು, ಈ ಎಲೆ ಇಲ್ಲೋಡೆ ಎಲ್ಲಾನು ತೋರಿಸ್ತಾ ಇದ್ದಾರೆ. ಚಿಕ್ಕದಾಗಿ ಅದು ಎಷ್ಟು ಚಿಕ್ಕದಾಗಿ ಇದನ್ನು ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅಂತ ಬಿಡಿಸಿ ಬಿಡಿಸಿ ಎಲ್ಲಾನು ತೋರಿಸ್ತಾ ಇದ್ರು ಅಲ್ಲಿ. ಜಲಂಧರ ಶಾಖೆ. ಇದು ಮೊಬೈಲ್ ಬ್ಯಾಟ್ರಿ ಬಿಟ್ಟು ಆ ಕತ್ತಲೆಯಲ್ಲಿ ಏನೂ ಕಾಣಲ್ಲ ಅಂತ ಮೊಬೈಲ್ ಬ್ಯಾಟ್ರಿ ಬಿಟ್ಟು ವಿವರಿಸಿ ಹೇಳ್ತಾ ಇದ್ರು. ಅದು ಯಾವ್ಯಾವ ಚಿತ್ರಗಳು ಅಂತ ಎಲ್ಲ ವಿವರಣೆ ಮಾಡಿ ತೋರಿಸ್ತಾ ಇದ್ರು. ಅದನ್ನು ಮುಗಿಸ್ಕೊಂಡು ನಾವು ಹಾಗೆ ಫೋಟೋಶೂಟ್ ಮಾಡ್ತಾ ಇದ್ವಿ. ಟೆಂಪಲ್ ಕಂಬಗಳೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಿದ್ವು ಅಂತ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ. ಎಲ್ಲರೂ 4 ಕಂಬಗಳು ಮಂಟಪದ ಕೆಳಗೆ ಹಾಗೆ ಎಲ್ಲರೂ ಸೇರಿಕೊಂಡು ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಆ ದೇವಸ್ಥಾನದಲ್ಲಿ ಫೋಟೋಗಳು ಭಾಳ ಚೆನ್ನಾಗಿ ಬಂದವು. ಆಮೇಲೆ ಎಲ್ಲರೂ ಹಸಿವಾಗ್ತಿದೆ ಅಂತ ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ವಿ. ರೊಟ್ಟಿ, ಮೆಣಸಿನ್ಕಾಯಿ ಪಲ್ಯ, ಹೀರೆಕಾಯಿ ಚಟ್ನಿ ಪುಡಿ, ಮೊಸರನ್ನ, ಕಲರ್ ರೈಸು, ಜಿಲೇಬಿ, ಹಾಗೆ ಎಲ್ಲರೂ ಸೇರ್ಕೊಂಡು ಮಾತಾಡ್ತಾ ಊಟ ಮಾಡಿದ್ವಿ. ಎಲ್ರಿಗೂ ಖುಷಿ ಆಯಿತು. ಅಡುಗೆನೂ ಚೆನ್ನಾಗಿದೆ ಅಂತ ಹೇಳಿದರು. ನಂತರ ಗೇಮ್ ಆಡಿಸ್ತಾ ಇದ್ದೆ. ಈ ಗೇಮ್ನಲ್ಲಿ ಮೊದಲನೇ ಗೇಮ್ ಏನಂದರೆ ಡಿಫ್ರೆಂಟ್ 1 ಮಿನಿಟಲ್ಲಿ ಡಿಫ್ರೆಂಟಾಗಿರೋ ಲೀವ್ಸ್ನ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಇದರಲ್ಲಿ ಯಾರು ಡಿಫ್ರೆಂಟಾಗಿರೋ ಲೀವ್ಸ್ ಕಲೆಕ್ಟ್ ಮಾಡ್ಕೊಂಬರ್ತಾರೆ, ಆಮೇಲೆ ಎಷ್ಟು ಇದೆ ಅಂತ ಕೌಂಟ್ ಮಾಡಿ ಅವರಿಗೆ ಪ್ರೈಸ್ ಅನೌನ್ಸ್ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ಹೋಗಿ ಖುಷಿಯಿಂದ ಲೀವ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಕೌಂಟ್ ಮಾಡ್ತಾಯಿದ್ರು. ಇದು ಒಂಥರ ಹೊರಗಡೆ ಪ್ರಕೃತಿಯಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ಯಾವಾಗಲೂ ಮನೆಯಲ್ಲೇ ಆಟ ಆಡ್ತಾ ಇದ್ವಿ, ಅದು ಇದು ಗೇಮ್ಸ್ ಅಂತ. ಈ ಸತಿ ಚೆನ್ನಾಗಿ ಡಿಫ್ರೆಂಟಲ್ಲಿ ಗೇಮ್ಸ್ ಆಡಿದ್ವಿ. ಚೆನ್ನಾಗಿತ್ತು. ಹೊರಗಡೆ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದರು. ಮೊದಲನೇ ಗೇಮ್ಸಲ್ಲಿ ಇಬ್ಬರು ಫಸ್ಟು ಸೆಕೆಂಡು ಅಂತ ಪ್ರೈಸ್ ಬಂತು. ಎಲ್ಲರೂ ಡಿಫ್ರೆಂಟಾಗಿರೋ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದರು. ಚೆನ್ನಾಗಿತ್ತು ಗೇಮು. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದರು.
ಇವಳು ಶಿಲ್ಪ ಅವಳು ಎಲೆಗಳು ಎಷ್ಟೆಷ್ಟಿದ್ದಾವೆ ಅಂತ ಕೌಂಟ್ ಮಾಡ್ತಾ ಇದ್ದಾಳೆ. ಒಬ್ರು ಒಂದು ಹೆಚ್ಚು ಕಮ್ಮಿ ಆಗಂಗಿಲ್ಲ, ಇದಿಷ್ಟು ಅಂತ ಕೌಂಟ್ ಮಾಡ್ತಾಯಿದ್ರು. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲ ಥರದ ಎಲೆಗಳು, ಮಾವಿನ ಎಲೆ, ಆಮೇಲೆ ಆಕರ್ಕಿ ಸೊಪ್ಪು, ಹೀಗೆ ಡಿಫ್ರೆಂಟ್ ಇರೋ ಶೋ ಗಿಡಗಳನ್ನೆಲ್ಲ ಕಲೆಕ್ಟ್ ಮಾಡಿದರು. ಇದು ಎರಡನೇ ಗೇಮು ಏನಂದರೆ ಸ್ಪೋರ್ಕಲ್ಲಿ ಕಾಡನ್ನು ಎತ್ತಿ ಲೋಟದ ಮೇಲೆ ಉಲ್ಟಾ ನಿಲ್ಲಿಸ್ಬೇಕು. ಇದರಲ್ಲಿ ಯಾರು ಜಾಸ್ತಿ ನಿಲ್ಲಿಸ್ತಾರೆ ಅನ್ನೋದೇ ಗೇಮು. ಮೊದಲು ಜಾಸ್ತಿ ಯಾರು ನಿಲ್ಲಿಸ್ತಾರೋ ಅವ್ರಿಗೆ ಫಸ್ಟ್ ಪ್ರೈಝು. ಆಮೇಲೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾರು ನಿಲ್ಲಿಸ್ತಾರೋ ಅವರು ಸೆಕೆಂಡ್ ಪ್ರೈಸ್ ಅಂತ. ಇದು ಕಿಟ್ಟಿ ಗೇಮು. ಈ ಸರಿ ನಾನು ಆಡಿಸಿರೋ 2 ಸ್ಪೆಷಲ್ ಗೇಮ್ಸ್ ಇದು. ಇದುವರೆಗೂ ಯಾರೂ ಈ ಥರ ನಮ್ಮ ಕಿಟ್ಟಿಲಿ ಆಡಿಸಿದ್ದಿಲ್ಲ. ಹಾಗಾಗಿ ಗೇಮ್ಸು ಸೆಲೆಕ್ಟ್ ಮಾಡಿಕೊಂಡೆ. ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದರು, ಚೆನ್ನಾಗಿ ಆಟ ಆಡಿದರು. ಇದರಲ್ಲಿ 4 ಜನಕ್ಕೆ ಫಸ್ಟು ಸೆಕೆಂಡು ಅಂತ ಪ್ರೈಝು ಬಂತು. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲರೂ ಖುಷಿಯಿಂದ. ಆ ಸ್ಪೋರ್ಕಲ್ಲಿ ಕಾಡು ಎತ್ತಲಿಕ್ಕೆ ಅಂತ ಏನು ಕಷ್ಟ ಅನ್ನಿಸ್ಲಿಲ್ಲ. ಆದ್ರೂ ಒಂದು ಸ್ವಲ್ಪ ಗಡಿಬಿಡಿ ಅನಿಸುತ್ತೆ. ನಮ್ಮದೇ ಗೇಮು ಅಂದಾಗ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಅದಲ್ಲದೆ ಹೊರಗಡೆ ಪ್ಲೇಸಲ್ಲಿ ಆಡ್ತಿರೋದ್ರಿಂದ ಸ್ವಲ್ಪ ಗಾಳಿಗೆ ಕಾರ್ಡ್ಸು ಆ ಕಡೆ ಈ ಕಡೆ ಓಲಾಡ್ತಿದ್ವು. ಆದರೂ ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರು ಎಲ್ಲರೂ. ಒಂದೊಂದು ಸಾರಿ ಒಂದೊಂದು ಕಾರ್ಡಲ್ಲಿ ಒಂದೊಂದೇ ಟೈಮ್ನಲ್ಲಿ 2-3 ಕಾರ್ಡ್ ಬರ್ತಿತ್ತು. ಅವನ್ನೆಲ್ಲ ಬಿಟ್ಟಾಕಿ ಒಂದೊಂದೇ ಕಾರ್ಡ್ ಸೆಲೆಕ್ಟ್ ಮಾಡಬೇಕಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ದೇವಸ್ಥಾನದವ್ರು ಯಾರೂ ಬಿಡಲಿಲ್ಲ. ಅದನ್ನೇ ಮಾತಾಡ್ತಾ ಹೊರಟ್ವಿ. ವಾಪಸ್ ರಿಟರ್ನ್ ಹೊರಟ್ವಿ. ಅಲ್ಲಿಂದ ಟಿ ಗಾಡೀಲಿ ಹತ್ಕೊಂಡು ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದ್ವಿ. ಅದಕ್ಕೆ ಟಿ ಗಾಡೀಲಿ ಎಲ್ಲರಿಗೂ ಖುಷಿಯಲ್ಲಿ ಒಂದು ಫೋಟೋ ತಗೊಂಡ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಟೀ ಅಂದರು. ಅದಕ್ಕೆ ಟೀ ಮಾಡ್ತಾಯಿದ್ದೆ. ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಬಗ್ಗೆ, ಮಕ್ಕಳು ಬಗ್ಗೆ ಅಂತ ಹಾಗೆ ಸುಮ್ಮನೆ ಹರಟೆ ಹೊಡೆದ್ವಿ. ಲಾಸ್ಟಿಗೆ ಎಲ್ಲರೂ ಹೊರಟ್ರು, ಟೈಮ್ ಆಗುತ್ತೆ ಅಂತ. ಎಲ್ರಿಗೂ ಕುಂಕುಮ ಕೊಟ್ಟು ಫಸ್ಟ್ ಬಂದವರಿಗೆ ಪ್ರೈಝು, ಹಾಗೆ ಸೆಕೆಂಡ್ ಬಂದವ್ರಿಗೂ ಪ್ರೈಝು ವಾಟ್ರ್ ಬಾಟ್ಲು ತಂದಿದ್ದೆ. ಆಮೇಲೆ ಎರಡನೇ ಗೇಮ್ಸಲ್ಲಿ ಫಸ್ಟ್ ಪ್ರೈಝು, ಹಾಗೆ ಸೆಕೆಂಡ್ ಪ್ರೈಝು ವಾಟ್ರ್ ಬಾಟ್ಲು. ಫಸ್ಟ್ ಪ್ರೈಝು ಮೇಕಪ್ ಕಿಟ್ ಬ್ಯಾಗ್ ತೊಗೊಂಬಂದಿದ್ದೆ. ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಎಲ್ಲ ಕಿಟ್ಟಿ ಮುಗಿಸ್ಕೊಂಡು ಹೊರಟ್ರು. ಇವತ್ತಿನ ಕಿಟ್ಟಿ ಇಲ್ಲಿಗೆ ಮುಗೀತು. ಬಾಯ್ ಫ್ರೆಂಡ್ಸ್.